ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಸಂಸಾರದ ನಿಗೂಢತೆ. ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಜೀವಿಯ ಬಹು ದೀರ್ಘಕಾಲದ ನೀಳ್ಗತೆಯಲ್ಲಿ ವಿವಾಹ ಒಂದು ಉಪಕಥೆ. ವೈವಾಹಿಕ ಬಂಧನವು ಆಕಸ್ಮಿಕವಲ್ಲ ಎನ್ನುತ್ತಾರೆ ಕೆಸಿ. ಒಂದಲ್ಲ ಒಂದು ತೆರನಾಗಿ ಅದು ಹಿಂದಿನ ಜೀವನಗಳ ಬಂಧನವನ್ನು ಸೂಚಿಸುವುದು ಎಂದು ಅವನ ಹೇಳಿಕೆಗಳಲ್ಲಿ ಸೂಚಿತವಾಗಿದೆ. ವಿವಾಹದ ಮೂಲಕ ಜೀವಿಯು ತನ್ನ ವಿಕಾಸ ಪಥದಲ್ಲಿ ಅರಿಯಬೇಕಾದ ಸಾಮರಸ್ಯ ಹೊಂದಲು ಸಾಧ್ಯ. ಸ್ತ್ರೀ ಪುರುಷ ಸ್ವಭಾವಗಳಲ್ಲಿ ವಿಷಮತೆ ಇದ್ದು ಅವರಿಬ್ಬರ ಸ್ವಭಾವದ ಪರಿಪೂರ್ಣತೆಗೆ ವಿವಾಹ ಅಗತ್ಯ. ಗಂಡನಾಗಿ ಹೆಂಡತಿಯನ್ನು ಪೀಡಿಸಿದವನು ಹೆಂಡತಿಯಾಗಿ ಅವಳ ಕಷ್ಟವನ್ನು ತಾನೂ ಅನುಭವಿಸಿ ಸಹಾನುಭೂತಿ ಪ್ರೀತಿಯ ಪಾಠವನ್ನು ಕಲಿಯಬೇಕು. ಅದಕ್ಕಾಗಿ ಲಿಂಗಭೇದವಾಗುತ್ತದೆಂದು ಕೆಸಿ ಹೇಳುತ್ತಾನೆ. ಬಂಜೆಯಾದ ಒಬ್ಬಾಕೆ ತನ್ನ ಹಿಂದಣ ಜೀವನದಲ್ಲಿ ಪುರುಷನಾಗಿದ್ದುದರಿಂದ ಈಗಿನ ಸ್ತ್ರೀ ಜೀವನದಲ್ಲಿ ಸಂತಾನ ಪಡೆಯಲು ಅಸಮರ್ಥಳಾಗಿದ್ದಾಳೆ. ಅನೇಕ ಜನ್ಮ ಪುರುಷನಾಗಿದ್ದ ಜೀವಿಗೆ ಒಂದೆರಡು ಸ್ತ್ರೀ ಜನ್ಮದಲ್ಲೇ ಗರ್ಭಧಾರಣೆಯ ಸಾಮರ್ಥ್ಯ ಬರುವಂತಿಲ್ಲ ಎನ್ನುತ್ತಾನೆ ಕೆಸಿ. ಸಂತಾನವಿಹೀನರಾಗುವುದಕ್ಕೆ ಇರುವ ಹಲವು ಕಾರಣಗಳಲ್ಲಿ ಅದೂ ಒಂದು ಎಂಬುದು ಅವನ ಅಭಿಪ್ರಾಯ. ತಂದೆ ಮಕ್ಕಳ ಸಂಬಂಧವು ಕರ್ಮಬಂಧನದಿಂದ ಹೊರತಾಗಿಲ್ಲ. ಖಲೀಲ್ ಜಿಬ್ರಾನ್ ತನ್ನ ಪ್ರವಾದಿಯಲ್ಲಿ ಹೇಳುವಂತೆ, ನಿಮ್ಮ ಮಕ್ಕಳು ನಿಜವಾಗಿ ನಿಮ್ಮ ಮಕ್ಕಳಲ್ಲ, ಅವರು ನಿಮ್ಮಿಂದ ಬಂದಿದ್ದರೂ ನಿಮಗಾಗಿ ಬಂದಿಲ್ಲ. ನೀವು ಬಿಲ್ಲುಗಳಾದರೆ ಮಕ್ಕಳು ನಿಮ್ಮಿಂದ ಬಿಡಲ್ಪಟ್ಟ ಬಾಣಗಳು. ಅತ್ಯಂತ ಧಾರ್ಮಿಕ ದೈವಭಕ್ತನ ಮನೆಯಲ್ಲೇ ರಸಿಕ ಅಥವಾ ನಾಸ್ತಿಕ ಪುತ್ರ ಜನಿಸುವುದೂ ಇದೆ. ಅಟ್ಲಾಂಟಿಸ್ ಸಂಸ್ಕೃತಿಯ ಕಾಲದಲ್ಲಿ ಅನ್ವೇಷಣಾಸಕ್ತ ಹೊಂದಿದ್ದ ವ್ಯಕ್ತಿಯು ನಿರಕ್ಷರೀಯರಾದ ತಂದೆ ತಾಯಿಗಳಲ್ಲಿ ಜನ್ಮ ತಾಳಬಹುದು. ಒಟ್ಟಿನಲ್ಲಿ ಜೀವಿಯ ಹಿಂದಿನ ಜೀವನಗಳ ಸಂಬಂಧದಿಂದಲೇ ವಿಭಿನ್ನ ರುಚಿಯ ಮಕ್ಕಳು ಜನಿಸುವುದು. ಉದಾಹರಣೆಗೆ, ಮೊದಲನೆಯದಾಗಿ ಈ ಜೀವನದಲ್ಲಿ ವಾತ್ಸಲ್ಯಪೂರಿತ ಬದುಕನ್ನು ನಡೆಸುತ್ತಿದ್ದ ತಾಯಿ ಮತ್ತು ಮಗ ತಮ್ಮ ಹಿಂದಿನ ಜನ್ಮದಲ್ಲೂ ತಾಯಿ ಮಗ ಸಂಬಂಧದಿಂದಲೇ ಇದ್ದರು. ಎರಡನೆಯದು, ತಂದೆ ಮತ್ತು ಮಗನಾಗಿ ಪ್ರಸ್ತುತ ಜೀವನವನ್ನು ಸಾಮರಸ್ಯದಿಂದ ನಡೆಸಿ ಇರುವವರು ಗತ ಜೀವನದಲ್ಲಿ ಅನ್ಯೋನ್ಯ ಅಣ್ಣ ತಮ್ಮಂದಿರಾಗಿದ್ದರು. ಮೂರನೆಯದು, ಹಿಂದಿನ ಜನ್ಮದಲ್ಲಿ ಏನೇನೂ ಸಂಬಂಧವಿಲ್ಲದೆ ಬಾಳಿದ ಇಬ್ಬರು ಈ ಜನ್ಮದಲ್ಲಿ ತಾಯಿ ಮಗಳಾಗಿದ್ದು ಪರಸ್ಪರ ಸ್ನೇಹಯುಕ್ತ ಬಾಳ್ವೆ ನಡೆಸದವರಾಗಿದ್ದರು. ನಾಲ್ಕನೆಯದು, ತಾಯಿಯ ಮಾತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಮಗಳು ಹಿಂದಿನ ಜನ್ಮದಲ್ಲಿ ಅಕ್ಕ ತಂಗಿಯರಾಗಿದ್ದು ಪರಸ್ಪರ ಸ್ನೇಹಯುಕ್ತ ಬಾಳ್ವೆ ನಡೆಸಲಾರದವರೇ ಆಗಿದ್ದರು. ಐದನೆಯದು, ದಂಪತಿಗಳಲ್ಲಿ ಯಾರಾದರೊಬ್ಬರು ಒಂದು ಜೀವನದಲ್ಲಿ ಪತಿ ಅಥವಾ ಪತ್ನಿಯನ್ನು ವಂಚಿಸಿ ಪರಪುರುಷ ಅಥವಾ ಪರಸ್ತ್ರೀಯರಲ್ಲಿ ಅನುರಕ್ತರಾದರೆ ಭಾವಿ ಜೀವನದಲ್ಲಿ ವಂಚನೆಯ ಫಲವನ್ನು ಅವರು ಉಣ್ಣಬೇಕಾಗುವುದು. ಒಬ್ಬಾಕೆ ನಾನೀಗ ಇರುವ ಸ್ಥಿತಿಯಲ್ಲಿ ಮದುವೆ ಆಗಬಹುದೇ ಎಂದು ಪ್ರಶ್ನಿಸಿದಾಗ ಕೆಸಿಯ ಸುಪ್ತವಾಣಿ ಮೊಳಗಿತು. ಯೋಗ್ಯ ವ್ಯಕ್ತಿ ದೊರೆತರೆ ಖಂಡಿತ ಮದುವೆಯಾಗಬಹುದು. ನಿಮ್ಮನ್ನು ಒಂದುಗೂಡಿಸುವ ಧ್ಯೇಯೋದ್ದೇಶ ಯಾವುದು ಎಂಬುದನ್ನು ಹೊಂದಿಕೊಂಡು ವಿವಾಹದ ಯಶಸ್ಸು ನಿಂತಿದೆ. ಇನ್ನೊಬ್ಬಾಕೆಗೆ ಆತ ಹೇಳಿದ, ಮನೆಯೇ ನಿನ್ನ ಉದ್ಯೋಗ ಕ್ಷೇತ್ರವಾಗಲಿ. ಎಲ್ಲ ಉದ್ಯೋಗಗಳಿಗಿಂತಲೂ ಗೃಹಿಣಿಯ ಉದ್ಯೋಗವೇ ಹಿರಿದಾದದ್ದು. ಅದನ್ನು ನಿರಾಕರಿಸುವವರು ಅಥವಾ ತಿರಸ್ಕರಿಸುವವರು ತಕ್ಕ ಶಿಕ್ಷಾರೂಪಿ ಫಲವನ್ನು ಉಣ್ಣಬೇಕಾಗುವುದು. ಪ್ರತಿಯೊಂದು ಜೀವಿಯ ಕೊನೆಯ ಅಭೀಪ್ಸೆ ಅಥವಾ ಇಚ್ಛೆಯ ಸಂಕೇತವೇ ಸಮರಸದ ಬಾಳ್ವೆಯ ಕೇಂದ್ರವಾದ ಸ್ವಾರ್ಗಿಕ ಗೃಹ. ನಿನ್ನ ಮನೆಯಲ್ಲೂ ಆ ಸ್ವಾರ್ಗಿಕ ಗೃಹದ ಛಾಯೆ ಮೂಡಲಿ. ಮುಂದಿನ ವಿಷಯ ಸಂತಾನ ಸಮಾಚಾರ. ರಕ್ಷಕರು ತಮ್ಮ ಮಕ್ಕಳ ಕಡೆಗೆ ಅತಿ ಕಠೋರವಾಗಿ ವರ್ತಿಸಬಾರದು. ಅತಿ ಮೃದುವಾಗಿಯೂ ವರ್ತಿಸಿ ಅವರನ್ನು ಸ್ವಚ್ಛಂದ ವರ್ತನೆ ತೋರಿಸುವಂತೆಯೂ ಬಿಡಬಾರದು ಎನ್ನುತ್ತಾನೆ ಕೆಸಿ.
ಶ್ರೀಮಂತನಾಗಿದ್ದರೂ ದುರಹಂಕಾರಿಯಾಗಿದ್ದ ವ್ಯಕ್ತಿಯೊಬ್ಬ ತನ್ನ ಮಗಳನ್ನು ಸ್ವಲ್ಪವೂ ಪ್ರೀತಿಸಿದವನಲ್ಲ. ರಸ್ತೆಯ ಅವಘಡವೊಂದರಲ್ಲಿ ತೀರಿಕೊಂಡ ಆ ಮಗಳೇ ಆ ಶ್ರೀಮಂತನ ಮಗಳಾಗಿ ತಿರುಗಿ ಜನಿಸಿದಳು. ಅಪಕ್ವವಾಗಿದ್ದ ಆ ವ್ಯಕ್ತಿಯ ಮನಸ್ಸು ವಿಕಾಸ ಹೊಂದಿ ಪರಿಪಕ್ವಗೊಳ್ಳಲು ಇಂತಹ ಸನ್ನಿವೇಶಗಳು ಅತಿ ಅವಶ್ಯ ಎನ್ನುತ್ತಾನೆ ಕೆಸಿ. ಅಂತೆಯೇ ಕುರುಡು, ಕುಂಟು ಅಥವಾ ಇನ್ನಿತರ ಅಂಗವಿಕಲ ಮಕ್ಕಳನ್ನು ಪಡೆಯುವ ತಂದೆ ತಾಯಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಆ ಮಕ್ಕಳ ಆತ್ಮಕ್ಕೆ ಕಂಠಪ್ರಾಯರಾಗಿದ್ದು ತಮ್ಮ ಸ್ವಾರ್ಥವನ್ನು ಅವರ ಮೇಲೆ ಪ್ರಯೋಗಿಸಿದವರೇ ಆಗಿದ್ದರು. ಈಗ ಆ ಕರ್ಮಫಲವನ್ನು ಅವರೇ ಉಣ್ಣಬೇಕಾಗಿದೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನುತ್ತಾರೆ ಅಲ್ಲವೇ? ಬಾಲ್ಯದಲ್ಲಿಯೇ ಅಥವಾ ಹುಟ್ಟುವಾಗಲೇ ತೀರಿ ಹೋಗುವ ಮಕ್ಕಳನ್ನು ಪಡೆದ ತಂದೆ ತಾಯಿಗಳಿಗೆ ಅಂತರ್ಮುಖಿಯಾಗಿ ಕೆಸಿ ತಿಳಿಸಿದ ಶಿಕ್ಷಾರೂಪಿ ಪ್ರಾಯಶ್ಚಿತ್ತವನ್ನು ತಂದೆ ತಾಯಿಗಳಿಗೆ ಉಣಿಸುವ ಮುಖ್ಯ ಉದ್ದೇಶದಿಂದ ಜೀವಿಯು ಜನಿಸಿ ಕೆಲಕಾಲ ಬದುಕಿ ಶಿಶು ವಿಯೋಗದ ದುಃಖದಿಂದ ಮಾತಾಪಿತೃಗಳ ಆಂತರ್ಯ ಪುಟಗೊಳ್ಳಲೆಂದು ಕಣ್ಮರೆಯಾಗಿದೆ. ಮುಂದಿನ ವಿಷಯ ದುರದೃಷ್ಟದ ದುರ್ಗತಿ. ಎಲ್ಲವೂ ಕರ್ಮ ನಿಯಂತ್ರಿತವಲ್ಲ. ಮನುಷ್ಯನಿಗೆ ಸ್ವಲ್ಪವೂ ಸ್ವಾತಂತ್ರ್ಯವಿಲ್ಲ ಎಂದಲ್ಲ. ಗೂಟ ಒಂದಕ್ಕೆ ಹಗ್ಗದಿಂದ ಕಟ್ಟಲ್ಪಟ್ಟ ಹಸುವಿನಂತೆ ಮನುಷ್ಯನಿಗೆ ಲಭ್ಯವಾದ ಸ್ವಾತಂತ್ರ್ಯಕ್ಕೆ ಒಂದು ಪರಿಮಿತಿ ಇದ್ದು ಅವನಿಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅವನು ಹೇಗೆ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದು ಮುಖ್ಯ. ಹೆಚ್ಚು ಹೆಚ್ಚು ಸ್ವಾರ್ಥಿಯಾದಂತೆ ಸಂಕುಚಿತ ಪರಿಧಿಯಲ್ಲಿ ಆತ ಸಿಕ್ಕಿಕೊಳ್ಳುತ್ತಾನೆ. ಎಲ್ಲ ಜೈವಿಕ ಕ್ರಿಯೆಗಳಿಗೂ ಕರ್ಮದ ನಂಟು ಸಲ್ಲ. ಸೃಷ್ಟಿಯಲ್ಲೂ ಆಕಸ್ಮಿಕಗಳು ನಡೆಯುತ್ತವೆ ಎನ್ನುತ್ತಾನೆ ಕೆಸಿ. ಅದಕ್ಕೆ ನಿದರ್ಶನಗಳು ಇಲ್ಲಿವೆ. ಮೊದಲನೆಯದು, ಶೈಶವದಿಂದಲೇ ಕಿವುಡಾಗಿದ್ದ, ಒಂದು ಕಣ್ಣು ಕಳೆದುಕೊಂಡಿರುವ 10 ವರ್ಷದ ಹುಡುಗಿಯೊಬ್ಬಳು ತನ್ನ ಪೂರ್ವ ಕರ್ಮಗಳಿಂದ ನರಳುತ್ತಿದ್ದುದಲ್ಲ ಎಂದು ಹೇಳಿದ ಸುಪ್ತ ನಿದ್ರೆಯ ಪ್ರವಾದಿ ಕೆಸಿ. ಸೂಕ್ಷ್ಮಾಣು ನಿರೋಧಕ ದ್ರಾವಣವನ್ನು ಉಪಯೋಗಿಸಿದಾಗ ಆಸ್ಪತ್ರೆಯ ದಾದಿಯೊಬ್ಬಳು ತೋರಿಸಿದ ನಿರ್ಲಕ್ಷ್ಯದಿಂದಾಗಿ ಆ ಮಗುವಿಗೆ ಅಂತಹ ದುಸ್ಥಿತಿ ಬಂದಿದೆ ಎಂದ. ಆ ದಾದಿಯು ತನ್ನ ತಪ್ಪಿನ ಫಲವನ್ನು ಉಣ್ಣಲೇಬೇಕಾಗುತ್ತದೆ ಎಂದು ಕೆಸಿ ಉದ್ಗರಿಸಿದ. ಎರಡನೆಯದು, ಪ್ರಸವ ಕಾಲದಲ್ಲಿ ವೈದ್ಯರೊಬ್ಬರು ಶಿಶುವಿನ ತಲೆಯನ್ನು ಅಜಾಗರೂಕರಾಗಿ ಕತ್ತರಿ ಪ್ರಯೋಗದಿಂದ ಒತ್ತಿದ್ದುದರಿಂದ ನರವ್ಯೂಹವು ಆಘಾತಗೊಂಡು ಆ ಮಗು ತನ್ನ ಜೀವನವಿಡೀ ಬುದ್ಧಿಭ್ರಮಣೆಯಿಂದಾಗಿ ನರಳಬೇಕಾಯಿತು. ಆದರೆ ವೈದ್ಯರ ಕರ್ಮದ ಹೊರೆಯು ಅದರಿಂದ ಹೆಚ್ಚಿತು. ಮುಂದಿನ ವಿಷಯ ನೂತನ ದೃಷ್ಟಿಕೋನ. ಜೀವನವನ್ನು ಕುರಿತ ನಮ್ಮ ದೃಷ್ಟಿಕೋನ ಬದಲಿಸಿದಾಗ ನಮ್ಮ ಜೀವನವೇ ಬದಲಾಗುವುದು ಎಂದು ಅಮೆರಿಕಾದ ಪ್ರಸಿದ್ಧ ಮನೋವಿಜ್ಞಾನಿ ಹೇಳಿದ. ಆದರೆ ದೃಷ್ಟಿಕೋನ ಹೇಗೆ ಬದಲಿಸಿತು? ನಮ್ಮ ಸುತ್ತಮುತ್ತಲಿನ ವಸ್ತುಗಳ, ವ್ಯಕ್ತಿಗಳ ನೈಜ ಸ್ವಭಾವವನ್ನು ತಿಳಿದಾಗ, ನಮ್ಮ ವ್ಯಕ್ತಿತ್ವದ ಮೂಲ ಸ್ವಭಾವದ ಪರಿಚಯವಾದಾಗ ನಮ್ಮಲ್ಲಿ ಇತರ ಸಾಮಾನ್ಯರಲ್ಲಿ ಕಂಡುಬರದ ವಿಶೇಷ ಬದಲಾವಣೆ ಸಾಧ್ಯ. ಇಂದು ವಿಜ್ಞಾನವು ನಮಗೆ ಬಾಹ್ಯ ಪ್ರಪಂಚದ ನೂರಾರು ವಿಷಯಗಳನ್ನು ತಿಳಿಸುತ್ತಿದೆಯಾದರೂ ಜೀವನದ ಅರ್ಥ ಮತ್ತು ಉದ್ದೇಶಗಳನ್ನು ತಿಳಿಸೀತು ಎನ್ನುವಂತಿಲ್ಲ. ವಿಜ್ಞಾನ ಯುಗದ ಮಹಾಪುರುಷ ಆಲ್ಬರ್ಟ್ ಐನ್ಸ್ಟೀನ್ ನನ್ನ ಕೊನೆಯ ದಿನಗಳಿಂದ ಎನ್ನುವ ಗ್ರಂಥದಲ್ಲಿ ಹೇಳಿದ ಈ ಮಾತು, ವಿಜ್ಞಾನವು ಜೀವನದ ಸುಖ ಸೌಕರ್ಯಗಳಿಗೆ ಬೇಕಾದ ಕೆಲವು ಸಾಧನ ಸೌಲಭ್ಯಗಳನ್ನು ಒದಗಿಸಿದರೂ ಜೀವನದ ಪರಮೋದ್ದೇಶದ ತಿಳಿವು, ಅದನ್ನು ಸಾಧಿಸುವ ಸಾಮರ್ಥ್ಯದ ಹೊಳವು ಮತ್ತೊಂದು ಮೂಲದಿಂದಲೇ ಬರಬೇಕು. ಅದನ್ನೇ ಧ್ವನಿಸುತ್ತದೆ. ಜೀವನದ ಅರ್ಥ ಉದ್ದೇಶಗಳೇನು? ನಾನಾ ರೀತಿಯ ಸುಖ ಸೌಕರ್ಯಗಳನ್ನು ಹೆಚ್ಚಿಸಿಕೊಂಡು ತಿಂದು ಕುಡಿದು ಸಂತಾನವನ್ನು ಪಡೆಯುವುದೇ ಬಾಳ್ವೆಯ ಸರ್ವಸ್ವವೇ? ಇದಕ್ಕಿಂತ ಹೆಚ್ಚಿನದೇನೂ ಇಲ್ಲವೇ? ನಾನು ಯಾರು? ನಾನು ಇಲ್ಲಿ ಏಕೆ ಇದ್ದೇನೆ? ಮುಂದೆ ಹೋಗುವುದು ಎಲ್ಲಿಗೆ? ಮರಣದೊಂದಿಗೆ ಎಲ್ಲದರ ಅಂತ್ಯವೇ? ನೋವು ನರಳಾಟಗಳಿಗೆ ಅರ್ಥವಿದೆಯೇ? ನನ್ನ ಮತ್ತು ನೆರೆಹೊರೆಯವರ ನಿಜವಾದ ಸಂಬಂಧವೇನು? ನನ್ನ ಸುತ್ತಲೂ ಕಾಣುತ್ತಿರುವ ವಿವಿಧ ಪ್ರಾಕೃತಿಕ ಶಕ್ತಿಗಳಿಗೂ
ಇವುಗಳ ಹಿನ್ನೆಲೆಯಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿರುವ ವಿಶ್ವ ನಿಯಾಮಕ ಶಕ್ತಿಗೂ ನನಗೂ ಸಂಬಂಧವೇನು? ಜಗತ್ತಿನಲ್ಲಿ ನಾನು ಕಾಣುವ ವೈವಿಧ್ಯಕ್ಕೆ ಏನು ಅರ್ಥ? ಇವೇ ಮೊದಲಾದ ಪ್ರಶ್ನೆಗಳ ನಿಜವಾದ ಉತ್ತರದ ಮೇಲೆ ನಮ್ಮ ಜೀವನ ನಿರ್ದೇಶಿತವಾಗದೇ ಇದ್ದಲ್ಲಿ ಅದನ್ನು ಪೂರ್ಣ ದೃಷ್ಟಿಯ ಜೀವನ ಎನ್ನಬಹುದೇ? ಕೆಸಿಯ ದೃಷ್ಟಿಕೋನ ತೀರ ಹೊಸದಲ್ಲ, ಆದರೂ ತನ್ನ ವೈಜ್ಞಾನಿಕ ವಿಶ್ಲೇಷಣೆಯ ಹಿನ್ನೆಲೆಯಿಂದ ಒಂದು ಹೊಸ ಬೆಳಕನ್ನು ನೀಡುವುದು. ಜೀವನದ ಬಗೆಗಿನ ಆ ದೃಷ್ಟಿಕೋನವನ್ನು ಹೀಗೆಂದು ಸಂಗ್ರಹಿಸಬಹುದು. ಮೊದಲನೆಯದು, ವಿಶ್ವ ನಿಯಾಮಕನಿದ್ದಾನೆ. ಎರಡನೆಯದು, ಪ್ರತಿಯೊಂದು ಜೀವಿಯಲ್ಲೂ ದೈವಿ ಅಂಶವಿದೆ. ಮೂರನೆಯದು, ಜೀವನಕ್ಕೆ ಅರ್ಥ ಉದ್ದೇಶಗಳಿವೆ. ನಾಲ್ಕನೆಯದು, ಮರಣದೊಂದಿಗೆ ಜೀವನ ನಾಶವಾಗದು. ಐದನೆಯದು, ಜೀವನವನ್ನು ನಿಯಂತ್ರಿಸುವ ಸೂಕ್ಷ್ಮ ನಿಯಮವಿದೆ. ಆರನೆಯದು, ಮನುಷ್ಯನಿಗೆ ಏನು ಬೇಕೋ ಅದು ದೊರೆತೇ ದೊರೆಯುತ್ತದೆ. ಅವನ ಆಸೆ, ಇಚ್ಛೆ ಇವು ಅವನ ಅದೃಷ್ಟವನ್ನು ರೂಪಿಸುತ್ತವೆ. ನಮ್ಮ ಮನಸ್ಸಿಗೆ ಭವಿಷ್ಯ ನಿರ್ಮಾಣದ ಶಕ್ತಿ ಸೀಮಿತವಾಗಿಯಾದರೂ ಇದೆ. ನಮ್ಮ ಸಮಸ್ಯೆಗಳಿಗೆ ಉತ್ತರ ನಮ್ಮಲ್ಲಿದೆ. ಏಳನೆಯದು, ವಿಶ್ವ ನಿಯಾಮಕನಿಗೂ ನಮಗೂ ಇರುವ ನೈಜ ಮತ್ತು ಶಾಶ್ವತ ಸಂಬಂಧವನ್ನು ತಿಳಿದುಕೊಳ್ಳುವುದೇ ಜೀವನದ ಕೊನೆಯ ಗುರಿ. ಎಂಟನೆಯದು, ಬದುಕಿನಲ್ಲಿ ನಮ್ಮ ಆದರ್ಶಗಳನ್ನು ಆ ಹಿನ್ನೆಲೆಯಿಂದ ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಳಬೇಕು. ಒಂಬತ್ತನೆಯದು, ಆ ಆದರ್ಶ ಅಥವಾ ಗುರಿಗಳ ಸಿದ್ಧಿಗಾಗಿ ಪ್ರಾಮಾಣಿಕ ಬುದ್ಧಿಯಿಂದ ದುಡಿಯಬೇಕು. ಹತ್ತನೆಯದು, ತಮಸ್ಸನ್ನು ದೂರಗೊಳಿಸಿ ಉತ್ಸಾಹ, ಉದ್ಯಮಶೀಲತೆಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಹನ್ನೊಂದನೆಯದು, ಸಹನೆಯ ಪಾಠವನ್ನು ಕಲಿತು ನಮ್ಮ ಕೆಲಸ ಕಾರ್ಯಗಳ ಫಲವನ್ನು ಕುರಿತು ಅತ್ಯಾಸಕ್ತಿಯನ್ನು ತ್ಯಜಿಸಬೇಕು. ಹನ್ನೆರಡನೆಯದು, ಯಾವ ಸಮಸ್ಯೆಯನ್ನು ಎದುರಿಸದೆ ನುಣುಚಿಕೊಳ್ಳುವ ಯೋಚನೆಯನ್ನು ಬಿಡಬೇಕು. ಮನಸ್ಸು, ಮಾತು, ಕೃತಿಗಳಲ್ಲಿ ಇತರರ ಹಿತವನ್ನು ಸಾಧಿಸಬೇಕು. ಒಂದು ನಿರ್ದಿಷ್ಟ ತತ್ವ ಮತ್ತು ಅನುಷ್ಠಾನದ ಸ್ಪಷ್ಟ ಚಿತ್ರವನ್ನು ನಮ್ಮ ಮುಂದೆ ಕೆಸಿಯ ಹೇಳಿಕೆಗಳಲ್ಲಿನ ಈ ಎಲ್ಲ ಮಾತುಗಳು ನಿಲ್ಲಿಸುತ್ತವೆ. ದೇವರನ್ನು ಪ್ರಾರಂಭದಲ್ಲೇ ಸ್ವೀಕರಿಸಿದ್ದರಿಂದ ಇದನ್ನು ಧಾರ್ಮಿಕ ದೃಷ್ಟಿಕೋನ ಎನ್ನಬಹುದು. ಒಂದು ನಿಶ್ಚಿತ ಮತ್ತು ಕ್ರಮಬದ್ಧ ವಿಚಾರ ವಿಧಾನವನ್ನು ಜೀವಿಯ ಅದೃಷ್ಟ ಮತ್ತು ಜಗತ್ತಿನ ಬಗೆಗೆ ಮುಂದುವರಿಸುವುದರಿಂದ ಇದೊಂದು ತಾತ್ವಿಕ ದೃಷ್ಟಿಕೋನವೂ ಹೌದು. ದೈನಂದಿನ ವ್ಯವಹಾರದಲ್ಲಿನ ಸಮಸ್ಯೆಗಳನ್ನು ಎದುರಿಸಲು ಅದು ಅನುಷ್ಠಾನಾತ್ಮಕ ಸೂಚನೆಗಳನ್ನು ಕೊಡುವುದರಿಂದ ಅದು ಮನೋವಿಜ್ಞಾನಾತ್ಮಕವೂ ಹೌದು. ಈ ವಿಶ್ವ ಬ್ರಹ್ಮಾಂಡಗಳ ಸೃಷ್ಟಿ, ಸ್ಥಿತಿ, ಲಯ ಇವುಗಳಿಗೆ ಕಾರಣವಾದ ಮನಸ್ಸು ಮಾತುಗಳಿಂದ ತಿಳಿಯಲಾರದ, ಹೇಳಲಾರದ, ಆದರೂ ಪರಿಶುದ್ಧ ಮನಸ್ಸಿಗೆ ಗೋಚರವಾಗುವ ವಿಶ್ವ ನಿಯಾಮಕ ಶಕ್ತಿ ದೇವರಿದ್ದಾನೆ ಎಂದು ಕೆಸಿಯ ಬರಹಗಳಲ್ಲಿ ಮತ್ತೆ ಮತ್ತೆ ವ್ಯಕ್ತವಾಗುತ್ತದೆ. ಕ್ರಿಯೇಟಿವ್ ಫೋರ್ಸ್, ಕ್ರಿಯೇಟಿವ್ ಎನರ್ಜಿ ಎನ್ನುವ ಶಬ್ದ ಅಲ್ಲಿ ಆಗಾಗ ಬರುತ್ತದೆ. ಇದು ಈ ವೈಜ್ಞಾನಿಕ ಯುಗಕ್ಕೆ ಯೋಗ್ಯವಾದ ಶಬ್ದ. ಮುಂದಿನ ವಿಷಯ ಸತ್ಯಸ್ಯ ಸತ್ಯ. ಕರ್ಮ, ಪಾಪ, ಪುಣ್ಯ, ಜನ್ಮಾಂತರ ಇವುಗಳೆಲ್ಲ ಹಳೆಯ ಮೂಢನಂಬಿಕೆಗಳು. ಅವು ಆಗಲೇ ಸತ್ತು ಹೋಗಿವೆ ಎನ್ನುತ್ತಾರೆ ಆಧುನಿಕ ಶಿಕ್ಷಣ ಸಂಪನ್ನರಾದ ಬುದ್ಧಿಜೀವಿಗಳು. ಅವುಗಳು ಇಲ್ಲ ಎಂದು ದೃಢವಾಗಿ ಅವುಗಳನ್ನು ಅಲ್ಲಗಳೆದ ಮಾತ್ರಕ್ಕೆ ಅವು ಇಲ್ಲವಾಗುವವೇ? ನಾವೆಲ್ಲರೂ ಸಮಾನರು, ಭೇದ ಭಾವನೆಗಳೆಲ್ಲ ಸುಳ್ಳು, ಪರಸ್ಪರ ಶೋಷಣೆಗಾಗಿ ಅದನ್ನು ಮಾಡಿಕೊಂಡದ್ದು ಎಂದರೆ ವ್ಯಕ್ತಿಗಳಲ್ಲಿ ಕಂಡುಬರುವ ಅಭಿರುಚಿ, ಸಾಮರ್ಥ್ಯ, ಬುದ್ಧಿಶಕ್ತಿ ಇವುಗಳಲ್ಲಿ ಸಮಾನತೆ ಬಂದು ಬಿಡುತ್ತದೆಯೇ? ಕರ್ಮವನ್ನು ಅಲ್ಲಗಳೆಯುವುದೆಂದರೆ ಉಷ್ಟ್ರಪಕ್ಷಿಯು ಸಾಕಷ್ಟು ದೂರ ಓಡಿದ ಬಳಿಕ ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ಮರುಭೂಮಿಯ ಮರಳಿನಲ್ಲಿ ತನ್ನ ಮುಖವನ್ನು ಮುಚ್ಚಿಕೊಂಡು ವಸ್ತುಸ್ಥಿತಿಯನ್ನು ಮರೆಯಲು ಯತ್ನಿಸಿದಂತೆ ಅಲ್ಲವೇ? ಮತ್ತೆ ಮತ್ತೆ ಕೆಸಿಯನ್ನು ಸುಪ್ತ ಸ್ಥಿತಿಯಲ್ಲಿ ಪ್ರಶ್ನಿಸಿದಾಗ ದೊರೆತ ಉತ್ತರ ಒಂದೇ: ಕರ್ಮ ನಿಯಮ ಎಂಬುದು ಅರೆಬೆಂದ ಕಟ್ಟುಕತೆಯಲ್ಲ, ಅದು ನಿಜವಾದ ಸತ್ಯವಾದ ನಿಯಮ. ಕೆಸಿಯ ಹೇಳಿಕೆಗಳನ್ನು ನಂಬಲು ಈ ಕೆಳಗಿನ ಕಾರಣಗಳನ್ನು ಕೊಡಬಹುದು.
ಮೊದಲನೆಯದು, ನೂರಾರು ಮೈಲಿಗಳ ದೂರದಲ್ಲಿದ್ದ ವ್ಯಕ್ತಿಗಳ ಬಗೆಗೆ ಸುಪ್ತ ಸ್ಥಿತಿಯಲ್ಲಿದ್ದುಕೊಂಡು ಕೊಟ್ಟ ವಿವರಣೆಗಳು, ವ್ಯಕ್ತಿ ವೈಶಿಷ್ಟ್ಯದ ವಿಶ್ಲೇಷಣೆಗಳು ಸತ್ಯವಾಗಿವೆ. ಒಂದೆರಡು ವ್ಯಕ್ತಿಗಳದ್ದಲ್ಲ, ಸಹಸ್ರಾರು ವ್ಯಕ್ತಿಗಳ ವಿಷಯದಲ್ಲಿ ನಿಜವಾಗಿದೆ. ಎರಡನೆಯದು, ಆಗ ತಾನೇ ಜನಿಸಿದ ಶಿಶುಗಳ ಬಗೆಗೂ ವಯಸ್ಸಾದವರ ಬಗೆಗೂ ಅವರು ಯಶಸ್ವಿಯಾಗಬಹುದಾದ ಉದ್ಯೋಗದ ಕ್ಷೇತ್ರಗಳನ್ನು ಕೇಸಿ ಸೂಚಿಸಿದ್ದ. ಅಕ್ಷರಶಃ ಅವೆಲ್ಲ ಸತ್ಯವಾಗಿದೆ. ಮೂರನೆಯದು, ಮನುಷ್ಯರಲ್ಲಿ ವ್ಯಕ್ತವಾದ ಮಾನಸಿಕ ವೈಶಿಷ್ಟ್ಯ ಮತ್ತು ವೈಪರೀತ್ಯಗಳು ಹಿಂದಿನ ಜನ್ಮಗಳ ಸಂಬಂಧದಿಂದ ಉಂಟಾದುದು ಎಂದು ಹೇಳಿದ ಕಾರಣಗಳು ಸಂಗತವಾಗಿವೆ. ನಾಲ್ಕನೆಯದು, ಸುಮಾರು 23 ವರ್ಷಗಳ ಕಾಲ ಕೇಸಿಯ ಹೇಳಿಕೆಯಲ್ಲಿ ಎಂದೂ ಪರಸ್ಪರ ವಿರೋಧದ ಹೇಳಿಕೆಗಳು ಕಂಡುಬರಲಿಲ್ಲ. ಅವುಗಳೆಲ್ಲ ತಾತ್ವಿಕ ದೃಷ್ಟಿಯಿಂದಲೂ ವ್ಯಕ್ತಿ ವೈಶಿಷ್ಟ್ಯದ ಸೂಕ್ಷ್ಮ ವಿವರಣೆಯಲ್ಲೂ ಸಹಸ್ರಾರು ನಿದರ್ಶನಗಳಲ್ಲಿ ಸ್ಪಷ್ಟವಾಗಿ ಸಂಗತವಾಗಿವೆ. ಐದನೆಯದು, ಕೇಸಿಯಿಂದ ಉಕ್ತವಾದ ಇದುವರೆಗೂ ತಿಳಿಯದಿದ್ದ ಚಾರಿತ್ರಿಕ ವಿವರಣೆಗಳನ್ನು ಮತ್ತೆ ಹುಡುಕಿ ಪರಿಶೋಧಿಸಿದಾಗ ಅವನ ಹೇಳಿಕೆಯಲ್ಲಿದ್ದಂತೆ ಅವು ಸತ್ಯವಾಗಿದ್ದವು. ಹಿಂದಿನ ಜನ್ಮಗಳಲ್ಲಿ ಈ ಜೀವಿಯ ಹೆಸರು ಇಂಥದ್ದಾಗಿತ್ತು, ಇಂತಿಂಥ ಸ್ಥಾನಗಳಲ್ಲಿ ಹುಡುಕಿದರೆ ಸಿಗಬಹುದು ಎಂದ ಮಾತನ್ನು ಶೋಧಿಸಿ ನೋಡಿದಾಗ ಸುಪ್ತ ಸ್ಥಿತಿಯಲ್ಲಿ ಕೇಸಿ ಹೇಳಿದ್ದಕ್ಕೂ ವಸ್ತುಸ್ಥಿತಿಗೂ ವ್ಯತ್ಯಾಸವಿರಲಿಲ್ಲ. ಆರನೆಯದು, ಸುಪ್ತ ಸ್ಥಿತಿಯಲ್ಲಿ ಆತ ಹೇಳಿದ ಸೂಚನೆಗಳನ್ನು, ಪಥ್ಯ ಪಾನೀಯ ಮತ್ತು ವ್ಯಾಯಾಮಗಳನ್ನು ಅನುಸರಿಸಿದವರು ಎಲ್ಲರಿಗೂ ಸ್ಪಷ್ಟವಾದ ದೈಹಿಕ ಮಾನಸಿಕ ಪರಿವರ್ತನೆಯ ಅನುಭವಗಳು ಕಂಡುಬಂದವು. ಆತ ನುಡಿದ ರೀತಿಯಲ್ಲೇ ಕಂಡುಬಂದವು. ಏಳನೆಯದು, ತಾತ್ವಿಕ ಮತ್ತು ಮನೋವೈಜ್ಞಾನಿಕ ಸಿದ್ಧಾಂತಗಳಿಗೆ ಸಾಧಕವಾಗಬಹುದಾದ ಅಸಂಖ್ಯ ಹೇಳಿಕೆಗಳಲ್ಲಿ ಕಂಡುಬರುವ ತಥ್ಯಗಳು ಯುಕ್ತಿಸಂಗತವೂ ಮಾನಸಿಕ ಜೀವನದ ಬಗ್ಗೆ ಈವರೆಗೆ ತಿಳಿದ ವಿಷಯಗಳಿಗೆ ಕೆಲವೊಂದು ಸಂಗತಿಗಳಲ್ಲಿ ಅವಿರೋಧವೂ ಆಗಿವೆ. ಕೆಲವೊಂದು ಹೇಳಿಕೆಗಳು ಹೆಚ್ಚಿನ ಸಂಶೋಧನೆಗಳಿಗೆ ಪ್ರೇರಕವಾಗಿವೆ. ಇವಿಷ್ಟು ಸಂಗತಿಗಳು ಜನ್ಮಾಂತರ ಮತ್ತು ಕರ್ಮಗಳ ಕುರಿತಾದ ನಮ್ಮ ನಂಬಿಕೆಯನ್ನು ದೃಢಗೊಳಿಸುವ ಅನುಮಾನಿಕ ಸಾಕ್ಷ್ಯಾಧಾರಗಳು ಎನ್ನಬಹುದು. ಸುಪ್ತ್ಯಾವಾಹನೆ, ದೂರದರ್ಶನ, ಎಲೆಕ್ಟ್ರಾನಿಕ್ಸ್, ಸೂಕ್ಷ್ಮ ಚಿತ್ರಗ್ರಹಣ ಮತ್ತು ಮನೋವಿಜ್ಞಾನದ ಪ್ರಯೋಗಗಳ ಮೂಲಕ ಇನ್ನು 50 ವರ್ಷಗಳಲ್ಲಿ ಈ ಬಗ್ಗೆ ಒಂದು ನಿಖರವಾದ ಜ್ಞಾನವನ್ನು ವಿಜ್ಞಾನಿಗಳು ಪಡೆಯುವರೆಂದು, ಈ ವಿಷಯಗಳಲ್ಲಿ ಅನೇಕ ವರ್ಷಗಳ ಕಾಲ ಸಂಶೋಧನೆ ನಡೆಯಿಸಿ 3 ಉದ್ಗ್ರಂಥಗಳನ್ನು ಬರೆದ ಡಾಕ್ಟರ್ ಗೀನಾ ಸೆರ್ಮಿನಾರ ಅಭಿಪ್ರಾಯಪಟ್ಟಿದ್ದಾರೆ. ಜನ್ಮಾಂತರ ಮತ್ತು ಕರ್ಮ ಸಿದ್ಧಾಂತವನ್ನು ಕುರಿತು ಹೆಚ್ಚಿನ ತಿಳಿವನ್ನು ಪಡೆಯಲು ಈ ಕೆಳಗೆ ಉಲ್ಲೇಖಿಸಿದ ಗ್ರಂಥಗಳನ್ನು ಓದಬಹುದು. ಗೀನಾ ಸೆರ್ಮಿನಾರ ಬರೆದ ಮೆನಿ ಮ್ಯಾನ್ಷನ್ಸ್ ಎನ್ನುವ ಪುಸ್ತಕವನ್ನಂತೂ ಜನ್ಮಾಂತರ ಮತ್ತು ಕರ್ಮಗಳಲ್ಲಿ ವಿಶ್ವಾಸವಿರದೇ ಇದ್ದವರು ಓದಬೇಕು. ತಪ್ಪು ತಿಳುವಳಿಕೆಯಿಂದಾಗಿ ಕರ್ಮವಾದವನ್ನು ಅವಹೇಳನ ಮಾಡುವ ಆಧುನಿಕ ವಿದ್ವಾಂಸರು, ಬುದ್ಧಿಜೀವಿಗಳು ಎನ್ನಿಸಿಕೊಂಡವರು ಅವಶ್ಯವಾಗಿ ಓದಬೇಕು. ಕ್ರೈಸ್ತ ಮತದ ಯುನಿಟೇರಿಯನ್ ಪಂಥಕ್ಕೆ ಸೇರಿದ ಧರ್ಮಗುರು ವಿಲಿಯಂ ಆರ್ ಅಲ್ಗರ್ ಕರ್ಮ ಮತ್ತು ಜನ್ಮಾಂತರವಾದವನ್ನು ತಲೆಬುಡವಿಲ್ಲದ ಸಿದ್ಧಾಂತವೆಂದು ಪ್ರತಿಪಾದಿಸಲು ಅಧ್ಯಯನ ಮಾಡಹೊರಟು ತಮ್ಮ ಜೀವನವನ್ನು ಅದಕ್ಕಾಗಿಯೇ ಸವೆಯಿಸಿ ವಿಶೇಷ ಶ್ರಮಿಸಿದವರು. ಆದರೆ ಕೊನೆಯಲ್ಲಿ ಆದದ್ದೇ ಬೇರೆ. ಅವರು ಆ ಸಿದ್ಧಾಂತದ ಪ್ರತಿಪಾದಕರೇ ಆದರು. ಅವರು ಬರೆದ ಉದ್ಗ್ರಂಥ ಭವಿಷ್ಯ ಜೀವನದ ವಿಮರ್ಶಾತ್ಮಕ ಇತಿಹಾಸ ಅತಿ ಉನ್ನತ ಮಟ್ಟದ ಪಾಂಡಿತ್ಯಕ್ಕೊಂದು ಅದ್ವಿತೀಯ ಉದಾಹರಣೆ ಎಂದು ಹೊಗಳಲ್ಪಟ್ಟ ಗ್ರಂಥ. ದೀರ್ಘಕಾಲದ ಚಿಂತನೆ ಮತ್ತು ಆಳವಾದ ಪಾಂಡಿತ್ಯದ ಫಲವಾದ ಅಂತರ್ದೃಷ್ಟಿಯಿಂದ ಕರ್ಮ ಜನ್ಮಾಂತರ ಯುಕ್ತಿಯುಕ್ತವಾದ ಅದ್ಭುತ ಸಿದ್ಧಾಂತ. ಅದನ್ನು ಮೂಢನಂಬಿಕೆ ಎಂದು ಅಲ್ಲಗಳೆಯುವುದು ಮೂರ್ಖತನ ಎಂದು ಹೇಳಿದ್ದಾರೆ. ತಮ್ಮ ಗ್ರಂಥ ರಚನೆಗೆ ಸಹಾಯಕವಾದ 5,000 ಆಧಾರ ಗ್ರಂಥಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. 1860ರಲ್ಲಿ ಮೊದಲು ಬೆಳಕು ಕಂಡು ವಿಸ್ತೃತ 10ನೇ ಮುದ್ರಣವಾಗಿ 1880ರಲ್ಲಿ ಪ್ರಕಟವಾದ ಈ ಗ್ರಂಥ
ನ್ಯೂಯಾರ್ಕ್ ನಗರದಲ್ಲಿ ಪುನಃ 1968ರಲ್ಲಿ 2 ಭಾಗಗಳಲ್ಲಿ ಪ್ರಕಟವಾಗಿದೆ. ಮನುಷ್ಯ ಜೀವನದಲ್ಲಿ ಕಂಡುಬರುವ ನೈತಿಕ ಅಸಮಾನತೆಯ ಗೊಂದಲ, ಭಗವಂತನ ರಾಜ್ಯದಲ್ಲಿನ ತಾರತಮ್ಯ, ನಾನಾ ವಿಧವಾದ ದುರಿತಗಳು ಇವುಗಳ ಮೂಲದ ಸ್ಪಷ್ಟ ವಿವರಣೆಗೆ ಜನ್ಮಾಂತರ ಸಿದ್ಧಾಂತವು ಮಾತ್ರ ಅದ್ಭುತವಾದ ವಿವರಣೆ ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನ್ನು ಬಿಗಿದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿರೆ ಕುಣಿವ ಗರ್ಧಬ ನೀನು ಮಂಕುತಿಮ್ಮ. ಋಣದ ಜಾಲವನಂತ ಕರುಮ ಚಕ್ರವನಂತ ಜನುಮ ಜನುಮದ ಕಥೆಯ ತಂತುಗಳನಂತ ಅನವರತ ನೂತನವಿದೆನಿಪ ವಿಶ್ವದ ತಂತ್ರ ಬಿನದ ಪರಬೊಮ್ಮಂಗೆ ಮಂಕುತಿಮ್ಮ. ಕರ್ಮ ಋಣ ಶೇಷಂಗಳುಳಿಯದಿರೆ ಬಿತ್ತಾಗಿ ಜನ್ಮ ಜನ್ಮಾಂತರದ ಮರಗಳೇಳದಿರೆ ಬ್ರಹ್ಮನುದ್ಯಾನವನ ಶಾಶ್ವತದೊಳೆಯುವುದೆಂತು ಮರ್ಮವಿದು ಸೃಷ್ಟಿಯಲ್ಲಿ ಮಂಕುತಿಮ್ಮ. ಹೀಗೆಂದು DVGಯವರು ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.